ನಗಿಸೋರ ಹಿಂದೆ ಇರೋ ನೋವು ಸುಲಭವಾಗಿ ಕಾಣಲ್ಲ. ಇವತ್ತು ಒಂದು ಜಾಲಿಯಾಗಿ ಮಾತಾಡೋದಕ್ಕೆ ಹಾಸ್ಯ ನಟಿ ಸುಷ್ಮಿತಾ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಒಂದು ಸಿನಿಮಾ ಮಾತುಕತೆ ಜೊತೆಗೆ ಸದ್ಯದ ಕನ್ನಡ ಸಿನಿಮಾ ಇಂಡಸ್ಟ್ರಿ ಮಾತಾಡಿಸ್ತಾ ಹೋಗ್ತೀನಿ. ಸುಷ್ಮಿತಾ ಅವರೇ, ಯಾವಾಗಲೂ ಬದಲಾವಣೆಗಳಿಗೆ ನಾವು ಚೇಂಜ್ ಆಗ್ತಾ ಇರಬೇಕು ಅಂತ ಆಗಾಗ ಹೇಳ್ತಾ ಇರ್ತೀವಿ ಸುಮ್ಮನೆ ಬಾಯಿ ಮಾತಲ್ಲಿ. ಆದರೆ ಹಳೇದನ್ನು ಕೂಡ ಮರಿಬಾರ್ದು ಅನ್ನೋದು ತಲೆಯಲ್ಲಿ ಇರಬೇಕು. ನೀವು ಇವತ್ತು ಒಂದು ವಿಷಯದ ಪ್ರಸ್ತಾಪ ಮಾಡಿದ್ರಿ, ನಿರ್ಮಾಪಕರಾಗಿರೋ ಉಮಾಪತಿ ಅವ್ರ ಜೊತೆ ಮಾತನಾಡ್ತಾ ಹಾಸ್ಯ ನಟರಿಗೆ ಕೆಲಸ ಇಲ್ಲ, ಕೆಲಸ ಕೊಡಿ ಅಂತ. ಯಾಕೆ ಬಂತು ಆ ಮಾತು ಬಾಯಲ್ಲಿ? ನಾನು ಹಂಗೆಲ್ಲ ಹಂಗೆ ಕೇಳಿಲ್ಲ. ಸೊ ನಿನ್ನ ಫ್ಯೂಚರ್ ಏನಾಗುತ್ತೆ ಅಂತ ನಾನು ಕೇಳಿದೆ ಅಷ್ಟೇ. ಅವರು ಕೂಡ ಫ್ಯೂಚರ್ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಿದ್ರು. ಸೊ ಹೌದಲ್ವಾ, ಇಂಡಸ್ಟ್ರಿ ಅಂದರೆ ಏನೇನು ಬರುತ್ತೆ, ಅಲ್ಲಿ ಟೆಕ್ನಿಷಿಯನ್ಸ್ ಬರ್ತಾರೆ, ಕ್ಯಾಮ್ರಾಮನ್ಸ್ ಬರ್ತಾರೆ, ಜೂನಿಯರ್ ಆರ್ಟಿಸ್ಟ್ಗಳು ಬರ್ತಾರೆ, ಆರ್ಟಿಸ್ಟ್ಗಳು ಬರ್ತಾರೆ. ಸೊ ವಾಟ್ ಅಬೌಟ್ ಅಸ್ ಸರ್, ಹೆಂಗೆ ನೀವು ಹೆಂಗೆ ನಮ್ಮನ್ನು ತೊಗೊಂಡು ಹೋಗ್ತೀರಾ? ಬಿಕಾಸ್ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಹತ್ರನೇ ನಾವು ಇದನ್ನು ಮಾತಾಡಬೇಕು. ಬಿಕಾಸ್ ಅವರಿಗೆ ಆ ಕೆಪಾಸಿಟಿ ಇರೋದಕ್ಕೆ ಸಾಧ್ಯ. ಸೊ ಸಣ್ಣ ಸಿನಿಮಾಯಿಂದ ಹಿಡಿದು ದೊಡ್ಡ ಸಿನಿಮಾದವ್ರಿಗೂ ಯಾರ್ಯಾರು ಪ್ರೊಡ್ಯೂಸರ್ ಇದ್ದಾರೆ ಅವರೆಲ್ರಿಗೂ ಕೂಡ ಇಷ್ಟಾದ್ರೂ ಅಂದರೆ ಸಿನಿಮಾಗೆ ಬರ್ತಿಲ್ಲ ಹಾಗೆ ಹೀಗೆ ಅಂತ ಎಷ್ಟೇ ಕಿವಿಗೆ ಹಾಕೊಂಡ್ರು ಬರ್ತಿದ್ದಾರಲ್ಲ. ಸೊ ಕಾನ್ಫಿಡೆನ್ಸ್ ಸ್ಟಾರ್ಸ್ಗಳು ಅವರೆಲ್ಲ. ಆ್ಯಕ್ಚುಲಿ ಅವರೇ ರಿಯಲ್ ಸ್ಟಾರ್ಸು. ಉಮಾಪತಿ ಸರ್ ಲಾಸ್ಟ್ ಟೈಮ್ ಅದನ್ನು ಏನು ಹೇಳಿದರು ಆವಾಗ ಹೌದಲ್ವಾ ಅಂತ ಹೇಳಿದ್ದೆ ನಾನು ಗಂಡ ಹೌದು ನಿನಗೂ ಅನಿಸ್ತಾ ಅದು, ನನಗೂ ಅನಿಸ್ತು. ಆ್ಯಕ್ಚುಲಿ ರಿಯಲ್ ಸ್ಟಾರ್ಸ್ ಅವರೇ ಅಲ್ವಾ. ಫಸ್ಟ್ ಆಫ್ ಆಲ್ ಅವರು ವಿಟಮಿನ್ ಎಮ್ ಕೊಡದೇ ಇದ್ದರೆ ನಾವು ಹೆಂಗೆ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ, ಹೆಂಗೆ ಒಬ್ಬ ಡೈರೆಕ್ಟರು ಡೈರೆಕ್ಟ್ ಮಾಡೋಕ್ಕೆ ಸಾಧ್ಯ, ಒಂದು ಟೀಮ್ ಹೆಂಗೆ ಕ್ರಿಯೇಟ್ ಆಗೋಕ್ಕೆ ಸಾಧ್ಯ? ಎಲ್ರಿಗೂ ಆ ವಿಟಮಿನ್ ಎಮ್ ಬೇಕೇ ಬೇಕು. ಸೊ ಅದನ್ನು ಕೊಡ್ತಾ ಇರೋರೇ ದೇವರು ಅನ್ನೋ ಥರನೇ ನಾವೂ ಅಂದ್ಕೊಂಡಿದ್ದು. ಸೊ ಹಿ ವಾಸ್ ರೈಟ್ ಅಂತ ಅನ್ನಿಸ್ತು. ಅವ್ರ ಫ್ಯೂಚರ್ ಬಗ್ಗೆ ಮಾತಾಡಿದ ತಕ್ಷಣ ನನ್ನ ಫ್ಯೂಚರ್ ಬಗ್ಗೆ ಹೋಗ್ಬಿಟ್ಟೆ. ಅಯ್ಯೋ ಏನು ನನ್ನ ಫ್ಯೂಚರ್ ಏನಾಗ್ಬೋದು ಅಂತ ಅಂದ್ಬಿಟ್ಟು ಅದಕ್ಕೆ ಅವ್ರಿಗೆ ಕ್ವೆಶನ್ ಕೇಳಿದೆ, ಲೈಕ್ ಹೆಂಗೆ ಸರ್, ನಾವು ಹೆಂಗೆ ವರ್ಕ್ ಮಾಡೋಣ ಅನ್ನೋ ಥರ. ಅವರೊಂದು ಭರವಸೆ ಕೊಟ್ಟಿದ್ದಾರೆ, ಇಲ್ಲ ಚೆನ್ನಾಗಾಗತ್ತೆ, ಆ ಥರ ಏನೂ ಇಲ್ಲ. ಸೊ ಅಷ್ಟು ಸಾಕಾಯಿತು ನನಗೆ. ಅದೊಂದು ಬೇಕಿತ್ತು ಅವ್ರ ಕಡೆಯಿಂದ. ಅಂದರೆ ಯಾರಾದರೂ ಒಬ್ರು ಧೈರ್ಯ ತುಂಬಕ್ಕೆ ಮನೇಲಿ ಇರ್ತಾರಲ್ಲ, ಆ ಥರ ಇಂಡಸ್ಟ್ರಿನಲ್ಲಿ ಒಬ್ರು ಯಾರಾದರೂ ಬೇಕಿತ್ತು ಧೈರ್ಯ ತುಂಬಕ್ಕೆ. ಸೊ ಗುಡ್, ಅಂದರೆ ಇನ್ನೂ ಏನೂ ಆಗಿಲ್ಲ ನಮ್ಮ ಇಂಡಸ್ಟ್ರಿ, ಇಟ್ ವಿಲ್ ಗೋ ಫರ್ದರ್ ಅನ್ನೋ ಥರ ನಮಗೂ ಒಂದು ಧೈರ್ಯ ಸಿಕ್ಕಿದೆ ಅಷ್ಟೆ. ಈ ಪ್ರಶ್ನೆಯ ಹಿಂದೆ ಒಂದು ಕಾರಣ ಕೂಡ ಇದೆ ಸುಷ್ಮಿತಾ ಅವರೇ. ಸುಮಾರು ಜನ ಕೇಳ್ತಾ ಇರ್ತಾರೆ, ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋ ಕಲಾವಿದರು, ಸ್ಪೆಷಲಿ ಕಾಮಿಡಿ ಆ್ಯಕ್ಟರ್ಗಳು, ಈಗ ಶೋಗಳಲ್ಲಿ ಕಾಣಿಸ್ಕೊಂತಾರೆ, ಕೆಲವರು ಸೀರಿಯಲಲ್ಲಿ ಬ್ಯುಸಿ ಆಗಿರ್ತಾರೆ, ಕೆಲವರು ಸಿಕ್ಕಾಗ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ. ಇನ್ನು ಮಿಕ್ಕ ಸಮಯದಲ್ಲಿ ಏನು ಮಾಡಬೇಕು ಒಬ್ಬ ಕಲಾವಿದ ಅಂತ, ಇದು ತುಂಬ ಗಂಭೀರವಾದ ವಿಚಾರ ಕೂಡ ಹೌದು. ಇದ್ರ ಬಗ್ಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಟು ಬಿ ಫ್ರ್ಯಾಂಕ್, ನಾನು ಇಂಡಸ್ಟ್ರಿಗೆ ಬರಬೇಕಾದ್ರೆ ಯಾರೂ ನನ್ನನ್ನು ನೀನು ಇಂಡಸ್ಟ್ರಿಗೆ ಬಾ ಅಂತಲೂ ಹೇಳಿಲ್ಲ. ಯಾರೂ ನನ್ನನ್ನು ನೀನು ಇದಕ್ಕೆ ಡಿಪೆಂಡ್ ಆಗು ಅಂತಲೂ ಹೇಳಿಲ್ಲ. ಯಾರೂ ನನ್ನನ್ನು ನೀನು ಬೇರೆ ಕೆಲಸ ಎಲ್ಲ ಬಿಟ್ಬಿಟ್ಟು ಇಲ್ಲೇ ಬಂದು ಜಾಂಡ ಊರು ಅಂತಲೂ ಹೇಳಿಲ್ಲ. ಯಾರೂ ನನಗೆ ನೀನು ಇದರಲ್ಲೇ ಡಿಪೆಂಡ್ ಆಗಿ ಇದರಲ್ಲೇ ದುಡ್ಡು ಮಾಡು, ಇದರಲ್ಲೇ ಕಾರ್ ತಗೋ, ಇದರಲ್ಲೇ ಮನೆ ಕಟ್ಸು, ಇದರಲ್ಲೇ ನೀನು ಮದುವೆ ಆಗು, ಇದರಲ್ಲೇ ನಿಮ್ಮ ತಂಗಿದಿರ ಮದುವೆ, ತಮ್ಮಂದಿರ ಮದುವೆ, ಮನೆ, ಇಡೀ ಫ್ಯಾಮಿಲಿನ ಇದರಲ್ಲೇ ನೋಡ್ಕೊ ಅಂತ ಯಾರೂ ಹೇಳಿಲ್ಲ. ಟು ಬಿ ಫ್ರ್ಯಾಂಕ್ ಯಾರೂ ಹೇಳಲ್ಲ. ಹಾಗಂತ ಐ ಟಿ ಬಿಟ್ಟಲ್ಲಿ ಕೆಲಸ ಮಾಡ್ತಿರೋರು ಎಷ್ಟೋ ಜನ ಕಲಾವಿದರು ಇದ್ದಾರೆ, ಎಷ್ಟೋ ಜನ ಬೇರೆ ಕೆಲಸ ಮಾಡ್ತಿರೋರು ಇದ್ದಾರೆ. ಐ ಟಿ ಬಿಟ್ಟಲ್ಲಿ ಕೆಲಸ ಮಾಡ್ತಾರೆ, ನಾವೇನೋ ಬಿಲ್ಡಿಂಗ್ ನೋಡ್ಬಿಟ್ಟು ಏನು ಅನ್ಕೋತೀವಿ, ವಾವ್ ಎಂಥ ಬಿಲ್ಡಿಂಗರು, ಎಂಥ ಗ್ಲಾಸ್ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ, ಎಂಥ ಎ ಸಿ ಎಲ್ಲ ಹಾಕ್ಕೊಂಡು, ಅವಾಗವಾಗ ಕ್ಯಾಂಟೀನ್ ಬೇರೆ ಅಂತೆ, ಅಲ್ಲೋ ಕಾಫಿ ಟೀ ಕುಡಿತಾರಂತೆ. ಆ ಕ್ಯಾಂಟೀನಿಗೆ ಹೋದಾಗ ಅವರು ಕಾಫಿ ಟೀಗೆ ಬಿಲ್ ಪೇ ಮಾಡ್ತಿದ್ದಾರೆ ಅಂತ ಯಾರಿಗೆ ಗೊತ್ತು? ಸೊ ಅವ್ರಿಗೂ ಯಾರೂ ಹೇಳಿಲ್ಲ, ನಿನ್ಗೆ ಒಳ್ಳೆ ಕಲೆ ಇದೆ, ನೀನು ಸಖತ್ತಾಗಿ ಡೈಲಾಗ್ ಎಲ್ಲ ಹೇಳ್ತೀಯಾ, ನೋಡೋಕೆ ಸಕ್ಕತ್ತಾಗಿದೆಯಾ, ಬ್ಯೂಟಿಫುಲ್ ಆಗಿದೆಯಾ, ನೀ ಹೀರೋಯಿನ್ ಆಗು ಅಂತ ಯಾರೂ ಹೇಳಿಲ್ಲ. ಐ ಟಿ ಬಿಟ್ಟಲ್ಲಿ ಕೆಲಸ ಮಾಡು ಅಂತಲೂ ಯಾರೂ ಹೇಳಿಲ್ಲ. ಸೊ ಇದೆಲ್ಲ ನಮ್ಮ ಚಾಯ್ಸ್ ಆಗಿರೋದ್ರಿಂದ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ನಾನು ಈ ಸಿನಿಮಾ ಮಾಡೋವಾಗಲೂ ಅಷ್ಟೇ ಯಾರು ಯಾರಿಗೂ ಫೋರ್ಸ್ ಮಾಡಿಲ್ಲ ನೀನು ಸಿನಿಮಾ ಮಾಡು ಅಂತ. ನಾವು ಹೆಂಗೆ ಬಾ ನೋಡು ಅಂತ ಹೆಂಗೆ ಫೋರ್ಸ್ ಮಾಡೋಕ್ಕಾಗತ್ತೆ? ಯಾರನ್ನೂ ಫೋರ್ಸ್ ಮಾಡೋಕ್ಕಾಗಲ್ಲ. ಅವರಾಗವ್ರೆ ಬರ್ತಾರೆ, ಅವರಾಗವ್ರೆ ಇಷ್ಟಪಡ್ತಾರೆ, ಅವರಾಗವ್ರೆ ಪ್ರೋತ್ಸಾಹ ಮಾಡ್ತಾರೆ, ವೆದರ್ ದೇ ಲೈಕ್ ಇಟ್. ನಾನು ಅಷ್ಟೇ, ನೀವು ಅಂಗಡಿಗೆ ಹೋದ ತಕ್ಷಣ ಅವ್ನು ಅಂಗಡಿ ಇಟ್ಟಿದ್ದಾನೆ ಅನ್ನೋ ಕಾರಣಕ್ಕೆ ನೀವು ಬಟ್ಟೆ ತೊಗೊಳಕ್ಕಾಗಲ್ಲ. ನಿಮಗೆ ಇಷ್ಟ ಆದರೆ ಮಾತ್ರ ಯು ಕ್ಯಾನ್ ಟೇಕ್ ದಟ್ ಇದು. ಆಮೇಲೆ ನಾನು ಇದೊಂದರಲ್ಲೇ ಡಿಪೆಂಡ್ ಆಗು ಅಂತ ಯಾರು ಹೇಳಿದರು? ನಾನು ಯಾಕೆ ಡಿಪೆಂಡ್ ಆಗಬೇಕು? ಈಗ ಎಷ್ಟೊಂದು ಮೀಡಿಯಾಸ್ ಇದೆ, ರೀಲ್ಸ್ ಇದೆ, ಇನ್ಫ್ಲೂಯೆನ್ಸರ್ ಆಗಿ ಹೋಗ್ಬೋದು, ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿ ಹೋಗ್ಬೋದು, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಬೇಡ ಅಂತ ಅಂದರೆ ಇದನ್ನು ಒಂದು ಆಪ್ಷನ್ ಆಗಿ ಇಟ್ಕೊಂಡು ಎಲ್ಲೋ ಒಂದು ಕಡೆ ಸಖತ್ತು ಒಳ್ಳೆ ಸ್ಟಾರಿಸಮ್ ಸಿಕ್ಕಿದ್ರೆ ಗುಡ್, ಹೋಗೋಣ. ಅಂದರೆ ಎಲ್ಲ ಕೆಲಸ ಬಿಟ್ಬಿಟ್ಟು ಹೋಗೋಣ. ಅಲ್ಲಿವರೆಗೂ ನೀನು ಒಂದು ಆಪ್ಷನ್ ಆಗಿ ಇಟ್ಕೋಬೇಕು ತಾನೇ ಇದನ್ನು. ನಿನ್ನನ್ನು ಕಂಪ್ಲೀಟಾಗಿ ಎಲ್ಲನೂ ಬಿಟ್ಬಿಟ್ಟು ಝೀರೋಯಿಂದ ಶುರು ಮಾಡು ಅಂತ ಯಾರೂ ಹೇಳಿಲ್ಲ, ಯಾರು ಹೇಳೋದೂ ಇಲ್ಲ. ಇದೆಲ್ಲ ನಿಮ್ಮ ಚಾಯ್ಸು. ನೀವು ಸುಮ್ಮನೆ ಸಿನಿಮಾ ಕನ್ನಡ ಇಂಡಸ್ಟ್ರಿ ಚಾನ್ಸ್ ಸಿಗಲ್ಲ ಅಂತ ಬ್ಲೇಮಿಂಗ್ ಈಸ್ ವೆರಿ ರಾಂಗ್. ಯಾರನ್ನೂ ಯಾವುದಕ್ಕೂ ಬ್ಲೇಮ್ ಮಾಡೋ ಚಾನ್ಸೇ ಇಲ್ಲ.
ನಿಮ್ಮನ್ನು ಬನ್ನಿ ಅಂತಲೂ ಯಾರೂ ಕರೆದಿಲ್ಲ, ಇದರಲ್ಲಿ ಡಿಪೆಂಡ್ ಆಗಿ ಅಂತಲೂ ಯಾರೂ ಕರೆದಿಲ್ಲ. ಸೊ ಅವ್ರ ಮೇಲೆ ಬ್ಲೇಮ್ ಮಾಡೋದು ತಪ್ಪು. ನಿಮ್ಮ ಟ್ಯಾಲೆಂಟ್ ಇದ್ದರೆ ಅವರೇ ಕರೀತಾರೆ, ಅವರೇ ಅವಕಾಶ ಕೊಡ್ತಾರೆ, ಅವರೇ ಮಾಡ್ತಾರೆ. ಸಮ್ಟೈಮ್ಸ್ ಟ್ಯಾಲೆಂಟ್ ಇದ್ರೂ ಎಷ್ಟೋ ಜನ ಮನೇಲಿ ಕೂತಿದ್ದಾರೆ ಇವತ್ತು. ನನಗಿಂತ ಸಖತ್ತಾಗಿ ಟ್ಯಾಲೆಂಟ್ ಇರೋರು ಪಾಪ ಒಂದು ಆಡಿಷನ್ ಕೊಡೋದಕ್ಕೂ ಮುಂದಾಗಿಲ್ಲ, ಬಿಕಾಸ್ ಇಟ್ಸ್ ದೇರ್ ಪ್ರೆಷರ್. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಅಪ್ಪ ಅಮ್ಮನೇ ತೊಗೊಳ್ಳಿ. ಈಗ ನಮ್ಮಪ್ಪ ಸಖತ್ತಾಗಿ ಟೈಮಿಂಗಲ್ಲಿ ಡೈಲಾಗ್ ಹೊಡಿತಾರೆ. ಡೈಲಾಗ್ ಇನ್ ದ ಸೆನ್ಸ್ ಪಂಚ್ ಟು ಪಂಚ್ ಕೊಡ್ತಾರೆ. ಬಟ್ ಅವ್ರು ಯಾಕಿಲ್ಲ ಅಂತಂದರೆ ನನ್ನನ್ನು ಸಾಕಬೇಕು, ನನ್ನ ತಂಗಿನ ಸಾಕಬೇಕು, ನಮ್ಮ ಅಮ್ಮನ ಸಾಕಬೇಕು, ನಮ್ಮ ಫ್ಯಾಮಿಲಿನ ಸಾಕಬೇಕು ಅನ್ನೋ ಪ್ರೆಷರಲ್ಲಿ ಅವ್ರೇನು ಮಾಡ್ತಾರೆ, ಅವ್ರ ಆಸೆಗಳನ್ನೆಲ್ಲ ಬಿಟ್ಟು ಒಂದು ಕೆಲಸ ತಿಂಗಳಿಗಿಷ್ಟು ಬರೋ ಥರ ಇನ್ಕಮ್ ಬರೋ ಥರ ಒಂದು ಕೆಲಸನ ಇಟ್ಕೊಂಡು ಮಾಡ್ತಾರೆ. ಈಗ ನಿಮಗೂ ಟ್ಯಾಲೆಂಟ್ ಇರುತ್ತೆ, ನೀವು ಮೈಕ್ ಹಿಡ್ಕೋಬೇಕು ಅಂತಿಲ್ಲ, ಅಥವಾ ನೀವು ನನ್ನ ಜೊತೆ ಮಾತಾಡಬೇಕು ಅಂತನೂ ಇಲ್ಲ, ನೀವು ನನ್ನ ಕ್ವೆಶನ್ ಕೇಳಬೇಕು ಅಂತನೂ ಇಲ್ಲ. ಈಗ ನನ್ನ ಹತ್ರ ಮಾತಾಡೋಕ್ಕಿಂತ ಮುಂಚೆ ನೀವು ಪ್ರಿಪೇರ್ ಆಗಬೇಕು ಅಂತಲೂ ಯಾರೂ ಹೇಳ್ಕೊಟ್ಟಿಲ್ಲ. ಇದು ನಿಮ್ಮ ಚಾಯ್ಸ್ ಅಲ್ವಾ. ಸೊ ನಾನು ನಿಮ್ಗೆ ಆನ್ಸರ್ ಮಾಡಿಲ್ಲ ಅಂದ ತಕ್ಷಣ ದಟ್ ಡಸಂಟ್ ಮೀನ್ ನೀವು ಬಂದಿದ್ದು ತಪ್ಪು ಅಂತಲ್ಲ. ನೀವು ಇನ್ನೊಂದು ಆಪ್ಷನ್ ಇಟ್ಕೊಳ್ಳಿ ಅಲ್ವಾ. ಇದನ್ನೇ ಡಿಪೆಂಡ್ ಆಗಬೇಡಿ ಅಂತ ಹೇಳೋದು. ಯಾರನ್ನೂ ಬ್ಲೇಮ್ ಮಾಡೋದು ಬೇಡ ಅಂತ ಹೇಳ್ತೀನಿ ಅಷ್ಟೇ. ನನಗೆ ನೀನು ನಿನಗೆ ನಾನು ಅಂತ ಯಾವಾಗಲೂ ನೀವು ಜಗಪ್ಪ ಅವರು ಪಬ್ಲಿಕ್ ಅಪಿಯರೆನ್ಸ್ಗಳಲ್ಲಿ ಬರ್ತಾನೆ ಇರ್ತೀರಾ. ನಿಮ್ಮ ಸಂಸಾರ ಬಂಡಿ ಹೇಗೆ ಸಾಗ್ತಾ ಇದೆ? ಅಯ್ಯೋ, ಸಂಸಾರದ ಬಗ್ಗೆ ಏನು ಕೇಳ್ತೀರಾ? ಆಲ್ರೆಡಿ ಜೋಡಿ ನಂಬರ್ 1 ಶೋನಲ್ಲಿ ಸಂಸಾರದೆಲ್ಲ ಹೇಳ್ಬಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಜಗಳ ಮಾಡ್ತೀವಿ, ಅಷ್ಟೇ ಬೇಗ ಒಂದಾಗ್ತೀವಿ, ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀವಿ. ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಈ ಸಿನಿಮಾ ಮೆಸೇಜ್ ಏನಿದೆಯೋ ಅದಕ್ಕೂ ನಮ್ಮ ಜೋಡಿ ನಂಬರ್ 1ಗೂ ತುಂಬ ಕನೆಕ್ಟ್. ಅಂದರೆ ಬ್ಯಾಕ್ ಟು ಬ್ಯಾಕ್ ನನಗೆ ರಿಲೇಷನ್ಶಿಪ್ ಬಗ್ಗೆ ತುಂಬ ಹೇಳ್ಕೊಡೋ ಥರ ಆಗಿದೆ. ಗಂಡ ಹೆಂಡತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಹೇಳ್ಕೊಟ್ರು. ಪ್ರೇಮ್ ಸರ್ ಆಗಿರ್ಬೋದು, ಮಾಳ್ವಿಕಾ ಮ್ಯಾಮ್ ಆಗಿರ್ಬೋದು, ರಾಜೇಶ್ ಸರ್ ಆಗಿರ್ಬೋದು, ಛಾಯಾ ಮ್ಯಾಮ್ ಆಗಿರ್ಬೋದು, ಇಡೀ ಚಾನಲ್ ಆಗಿರ್ಬೋದು, ಒಳ್ಳೊಳ್ಳೆ ಟಾಸ್ಕ್ಗಳನ್ನ ಕೊಟ್ಟರು. ಏನೇ ಟಾಸ್ಕ್ ಕೊಟ್ರು, ಏನೇ ಜಗಳ ಹತ್ತಿಸಿದ್ರೂ ನೀವು ಹೆಂಗೆ ಒಂದಾಗಿರ್ತೀರಾ ಅಂತ ಅಲ್ಲಿ ಕತ್ಕೊಂಡ್ವಿ. ಇಲ್ಲಿ ದ ಸೇಮ್ ಟಾಪಿಕ್ ಈ ಸಿನಿಮಾ ಬಗ್ಗೆನೂ ಹಾಗೆ ಇರೋದು. ನೀವು ರಿಲೇಷನ್ಶಿಪ್ನ ಎಷ್ಟು ಗಟ್ಟಿಯಾಗಿ ಇಟ್ಕೋತೀರಾ ಅನ್ನೋದ್ರ ಬಗ್ಗೆ. ನಾನು ಆಗಲೇ ಒಂದು ಇಂಟರ್ವ್ಯೂನಲ್ಲಿ ಅದನ್ನೇ ಹೇಳ್ತಾ ಇದ್ದೆ. ಬೆಡ್ಶೀಟ್ ಮರ್ಚಿಟ್ಟಿಲ್ಲ ಅಂತ ಡಿವೋರ್ಸು, ಚೇರ್ ಎತ್ತಿಟ್ಟಿಲ್ಲ ಅಂತ ಡಿವೋರ್ಸು. ಈಗ ಕ್ಯಾಮ್ರಾಮನ್ ಸರ್ ಎಷ್ಟು ಸೀನಿಯರ್ ಇದ್ದಾರೆ ನೋಡಿ, ಅವರೆಲ್ಲ ಹೆಂಗೆ ಜೀವನ ಮಾಡಿದ್ರು ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರ ಹೆಂಡ್ತಿಲೂ ಏನೋ ಒಂದು ಡಿಫೆಕ್ಟ್ ಇರುತ್ತೆ, ಇವರಲ್ಲೂ ಡಿಫೆಕ್ಟ್ ಇರುತ್ತೆ. ಬಟ್ ಅದೇ ಹೊಂದಾಣಿಕೆ. ಎಸ್ಪೆಷಲಿ ನಮ್ಮ ಅಪ್ಪ ಅಮ್ಮಂದಿರೆಲ್ಲ ಹೆಂಗೆ ಬಂದರು ಅಂತಲೇ ಗೊತ್ತಿಲ್ಲ. ಎಷ್ಟೋ ಸತಿ ನಮ್ಮಮ್ಮ ಹತ್ತಿದ್ದಾರೆ, ಅಯ್ಯೋ ಊಟ ಇಲ್ಲ, ಈ ಸಮಯಕ್ಕೆ ಈಗ ಮಧ್ಯಾಹ್ನಕ್ಕೆ ಏನು ಮಾಡಲಿ ಅಂತ ಯೋಚನೆ ಮಾಡ್ಕೊಂಡು ಹತ್ತಿರೋ ಸಮಯಗಳು ಎಷ್ಟೊಂದಿದೆ. ಊಟ ಹಾಕೋ ಹೋಗ್ತಾ ಇಲ್ವಾ ನಿಂಗೆ ಅಂತ ಡಿವೋರ್ಸ್ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ನಾವೇನಾಗ್ತಿದ್ವಿ. ಜಸ್ಟ್ ಇಮ್ಯಾಜಿನ್ ಆನ್ ಫ್ಯೂಚರ್. ನಿಮ್ಮನ್ನು ನೋಡೇ ಇದೆ. ಈಗ ನಮ್ಮಮ್ಮ ಏನಾದರೂ ಹಂಗಾಗಿದ್ರೆ ಬಹುಶಃ ಅವ್ರು ನೋಡ್ಕೊಂಡು ನಾನು ಹಾಗೆ ಯೋಚನೆ ಮಾಡ್ತಿದ್ನೋ ಏನೋ. ಅವ್ರು ತುಂಬ ಸ್ಟ್ರಾಂಗಾಗಿ ನಿಂತರು, ನಾನು ಇವತ್ತಿಗೂ ಅವ್ರ ಜೊತೆ ಸ್ಟ್ರಾಂಗಾಗೇ ನಿಂತಿದ್ದೀನಿ. ಸೊ ಹಾಗೆ ಇನ್ಸ್ಪೈರಿಂಗ್ ಬ್ಯಾಕ್ ಟು ಬ್ಯಾಕ್ ಶೋಗಳು ಇನ್ಸ್ಪೈರಿಂಗ್ ಆಗೇ ಬರ್ತದೆ ನನಗೆ. ಈ ಸಿನಿಮಾ ಎಸ್ಪೆಷಲಿ ರಿಲೇಷನ್ಶಿಪ್ ಬಗ್ಗೆ ಈಗೇನು ಮಿಸ್ಟೇಕ್ ಮಾಡ್ತಿದ್ದೀವಿ ಅದಕ್ಕೆ ಸೊಲ್ಯೂಷನ್ನೂ ಇದೆ, ಹೇಗಾಯಿತು ಅನ್ನೋದ್ರ ಬಗ್ಗೆನೂ ಇದೆ. ಸೊ ದಯವಿಟ್ಟು ಸಿನಿಮಾನ ನೋಡಿ, ನೀವು ಕೂಡ ನೋಡಿ ಪ್ಲೀಸ್. ಕೊನೆಯದಾಗಿ ಒಂದಷ್ಟು ಪ್ರಶ್ನೆಗಳಿದೆ, ಅನುಮಾನಗಳಿದೆ, ಕಾಡುವಿಕೆ ಇದೆ ಪ್ರೇಕ್ಷಕರಾಗಿ. ಚಿತ್ರಮಂದಿರಗಳಿಗೆ ಪ್ರೇಕ್ಷಕರು ಬರ್ತಾ ಇಲ್ಲ ಯಾಕೆ ಅನ್ನುವಂಥದ್ದು ಒಂದು ಮೂಲಭೂತ ಪ್ರಶ್ನೆ. ಇನ್ನೊಂದು ಕಡೆ ಪ್ರೇಕ್ಷಕ ಬಯಸ್ತಾ ಇರೋದನ್ನ ನಾವು ಕೊಡ್ತಾ ಇಲ್ವಾ ಅನ್ನುವಂಥ ಒಂದು ಜಿಜ್ಞಾಸೆ ಕೂಡ ಇದೆ. ಈ ಎಲ್ಲ ವಿಷಯಗಳನ್ನ ಒಬ್ಬ ನಟಿಯಾಗಿ ಹೇಗೆ ನೋಡ್ತೀರಾ ನೀವು? ನಾನು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚಿಕ್ಕವಳು ಈ ವಿಷಯ ಮಾತಾಡೋದಕ್ಕೆ. ಬಿಕಾಸ್ ಸಿಕ್ಕಿರೋ ಅವಕಾಶನ ಬಳಸ್ಕೊಳ್ಳೋದಕ್ಕೆ ಅಂತ ಕಾತರದಿಂದ ಕಾಯ್ತಾ ಇರೋವಂಥ ಪುಟ್ಟ ಕಲಾವಿದರಿಗೆ ಇದು ತುಂಬ ದೊಡ್ಡ ಪ್ರಶ್ನೆ ಆಗುತ್ತೆ. ಇದನ್ನು ಬಹುಶಃ ಚೇಂಬರ್ ಅವರು ಆಗಿರ್ಬೋದು, ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸ್ ಇವರೆಲ್ಲ ಕೂತು ಮಾತಾಡಿದಾಗ ಖಂಡಿತವಾಗ್ಲೂ ಬಗೆಹರಿಯುತ್ತೆ. ಇದು ಕೂಡ ಒಂದು ಗಂಡ ಹೆಂಡತಿ ರಿಲೇಷನ್ಶಿಪ್ಪೇ. ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಆಲ್ಸೋ ಗಂಡ ಹೆಂಡತಿ ಇದ್ದಂಗೆ. ಈ ಚೇಂಬರ್ ಅವರು ಮತ್ತು ಆರ್ಟಿಸ್ಟ್ಗಳು ಅಥವಾ ಈ ಟೆಕ್ನಿಕಲ್ ಟೀಮು ನಾವೆಲ್ಲರೂ ಒಂಥರ ಒಳ್ಳೆ ರಿಲೇಷನ್ಶಿಪ್ಪಲ್ಲಿ ಇರೋ ಅಂಥವ್ರೆ. ಸೊ ಹಾಗಾಗಿ ಇದ್ರ ಬಗ್ಗೆ ದೊಡ್ಡವ್ರು ಮಾತಾಡಿದ್ರೆ ತುಂಬ ಉತ್ತಮ ಅಂತ ಅನಿಸುತ್ತೆ. ಬಿಕಾಸ್ ಅವ್ರಿಗೆ ಗೊತ್ತಿರೋದು ಇದ್ರ ಬಗ್ಗೆ ಎಲ್ಲ. ನಮಗೇನೋ ತೆರೆ ಮೇಲೆ ಬರ್ತೀವ, ಅಯ್ಯವಾ ನಾನು ಕಾಣಿಸ್ಕೊಂಡೆ ಅಂದ್ಬಿಟ್ಟು ಒಂದು ಪೋಸ್ಟ್ ಹಾಕೋದಷ್ಟೇ ನಮಗೆ ಅದೇ ಒಂದು ಖುಷಿ. ಬಟ್ ಅದ್ರ ಹಿಂದೆ ಇನ್ನೂ ಏನೇನೋ ಇದೆ. ಆ್ಯಕ್ಚುಲಿ ನಾವು ತಿಳ್ಕೊಂಡಿರೋದೇ ತುಂಬ ಐ ಥಿಂಕ್ 20% ತಿಳ್ಕೊಂಡಿದ್ದೀವಿ ಅನ್ಸುತ್ತೆ. ಟೆಕ್ನಿಷಿಯನ್ಸ್ ಇರ್ತಾರೆ ಅಂತ ಗೊತ್ತು, ಅದಕ್ಕೊಂದು ಪ್ರೊಡಕ್ಷನ್ ಇರುತ್ತೆ ಅಂತ ಗೊತ್ತು, ಊಟ ತಿಂಡಿ ಕೊಡೋಕ್ಕೊಬ್ರು ಇರ್ತಾರೆ, ಟೀ ಕಾಫಿ ಮಾಡೋಕ್ಕೊಬ್ರು ಇರ್ತಾರೆ ಅಂತ ಗೊತ್ತು, ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ಸ್ ಅಂತ ಒಂದಷ್ಟು ಕೆಲಸಗಳು ಅಷ್ಟೇ ಗೊತ್ತಿರೋದು. ಆದರೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ಅದಕ್ಕೆ ಎಲ್ಲಿಂದ ಬಂಡವಾಳ ತರಬೇಕು, ಎಲ್ಲಿಂದ ಬಡ್ಡಿ ತರಬೇಕು, ಎಲ್ಲಿಂದ ಲೋನ್ ಮಾಡಬೇಕು, ಲೋನಿಂದ ಆಗುತ್ತಾ ಇಲ್ಲ ಬೇರೆ ಏನಾದರೂ ಆಪ್ಷನ್ಸ್ ಇದೆಯಾ, ಬೇರೆ ಏನಾದರೂ ಸೋರ್ಸ್ ಇದೆಯಾ, ಡಿಸ್ಟ್ರಿಬ್ಯೂಟರ್ಸ್ ಎಲ್ಲಿಂದ ಬರ್ತಾರೆ, ಇದ್ರ ಬಗ್ಗೆ ಎಲ್ಲ ಆ್ಯಕ್ಚುಲಿ ಅವ್ರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದ್ರಿಂದ ಇದ್ರ ಬಗ್ಗೆನೂ ಅವ್ರಿಗೆ ಜವಾಬ್ದಾರಿ ವಹಿಸಿದ್ರೆ ಬಹುಶಃ ಉತ್ತಮ ಅಂತ ಅನ್ಸುತ್ತೆ. ಓಕೆ ಸುಷ್ಮಿತಾ ಅವರೇ, ಯಾವಾಗಲೂ ಜಾಲಿಯಾಗಿ ಹೀಗೆ ನಗ್ನಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಇವಿಷ್ಟು ನಟಿ ಸುಷ್ಮಿತಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.